ಇವತ್ತಿನ ವಿಡಿಯೋವನ್ನು ನಾನು ಈ ಒಂದು ಉರಗ ದರ್ಶನದಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ ಆಯಿತಾ. ನೋಡಿ ನಮ್ಮ ಮನೆಗೆ ಯಾರು ಅತಿಥಿ ಬಂದಿದ್ದಾರೆ ಅಂತ. ಇವತ್ತು ಬೆಳ್ಳಂಬೆಳಗ್ಗೆ ನಮ್ಮ ಮನೆಯ ಹಿಂದಿನಿಂದಾಗಿ ಕಿಟಕಿಯೊಳಗೆ ನುಗ್ಗಿ ಮನೆಯೊಳಗೆ ಬರಲಿಕ್ಕೆ ಈ ಕೆರೆ ಹಾವು ಪ್ರಯತ್ನ ಮಾಡ್ತಾ ಉಂಟು. ಮೊನ್ನೆ ಹಂಚಿನ ರಿಪೇರಿ ಎಲ್ಲ ಕೆಲಸ ಆದ್ರಿಂದ ಮೇಲಿರುವಂತಹ ಸಾಮಾನುಗಳನ್ನೆಲ್ಲ ತಂದು ಕೆಳಗೆಲ್ಲ ಇಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಆಗ್ಬೇಕಷ್ಟೆ ಅಲ್ಲ. ಹಾಗೆ ಇಲ್ಲಿ ಎಂತಾದರೂ ಇಲಿಯಾ ಏನಾದರೂ ಸಿಗ್ಬೋದಾ ಅಂತ ಬಂದದ್ದು. ನಾನಿಲ್ವಾ, ಈಗ ನಮ್ಮ ಅಟ್ಟದಲ್ಲಿದ್ದೇನೆ ಆಯ್ತಾ. ನಿಮ್ಗೆಂಥದೋ ತೋರಿಸ್ತೇನೆ ಬನ್ನಿ. ನೋಡಿ ಅಂತೆ ಹಳೇ ಕಾಲದ ಮಣ್ಣಿನ ಗಡಿಗೆ ಆಯಿತಾ. ಇದನ್ನು ನನ್ನ ಅಜ್ಜಿ ಅವರ ಬಟ್ಟೆ ಎಲ್ಲ ಹಾಕಿ ಇಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ರಂತೆ. ಅದಲ್ಲದೆ ಮಳೆಗಾಲದಲ್ಲಿ ಬೆಲ್ಲವನ್ನು ಕೂಡ ಸಂಗ್ರಹ ಮಾಡಲಿಕ್ಕೆ ಈ ಒಂದು ಗಡಿಗೆಯನ್ನು ಉಪಯೋಗ ಮಾಡ್ತಾ ಇದ್ರಂತೆ. ಇದು ನೋಡಿ ಅಂತೆ ಈ ಗಡಿಗೆಯಷ್ಟೇ ಹಳೇ ಕಾಲದ ಲಾವಂಚದ ಬೇರು ಈಗ ಕೂಡ ಆ ಗಡಿಗೆಯೊಳಗೆ ಉಂಟು. ಬಟ್ಟೆಯ ಶುಭ್ರತೆ ಹಾಗೆ ಪರಿಮಳವನ್ನು ಕಾಯ್ದಿರಿಸಲಿಕ್ಕೋಸ್ಕರ ಇಲ್ವಾ ಈ ಬೇರನ್ನು ಬಟ್ಟೆಯ ಜೊತೆಗೆ ಹಾಕಿ ಇಡ್ತಾ ಇದ್ರಂತೆ. ಆ ಲಾವಂಚದ ಬೇರನ್ನು ಎಸೆಯದೆ ಅದೇ ಗಡಿಗೆಯೊಳಗೆ ನಾವು ಇಟ್ಟುಕೊಂಡು ಕಾಯ್ದುಕೊಂಡು ಬಂದಿದ್ದೇವೆ ಆಯಿತಾ. ಮತ್ತೊಂದು ವಿಶೇಷ ಎಂತ ಅಂತ ಹೇಳಿದರೆ, ಇಷ್ಟು ದೊಡ್ಡ ಗಡಿಗೆ ಉಂಟಲ್ಲ, ಇದನ್ನು ಅಟ್ಟದ ಒಳಗೆ ಹೇಗೆ ತಂದರು ಅಂತ ಹೇಳೋದು ಯಕ್ಷ ಪ್ರಶ್ನೆ. ಇಷ್ಟು ಸಣ್ಣ ಜಾಗ ಇರುವಂಥದ್ದು ನಮ್ಮ ಅಟ್ಟದಲ್ಲಿ ಆಯಿತಾ ಮೇಲೆ ತರಲಿಕ್ಕೆ. ನೋಡಿದ್ರಿ ಅಲ್ಲ, ಇಂಥದ್ದು ಯಾರ್ಯಾರ ಮನೆಯಲ್ಲಿ ಉಂಟು ಅಂತ ಹೇಳುದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ. ಎಷ್ಟು ಹಳೆ ಗೋಡೆ ನೋಡಿ ಅಂತೆ. ಇದರಿಂದ ಮೇಲೆ ಇನ್ನೊಂದು ಫ್ಲೋರ್ ನೋಡಿ. ಇದು ಒಂದು ಫಸ್ಟ್ ಫ್ಲೋರ್, ಕೆಳಗೆ ಗ್ರೌಂಡ್ ಫ್ಲೋರ್, ಇದು ಫಸ್ಟ್ ಫ್ಲೋರ್, ಇದು ಸೆಕೆಂಡ್ ಫ್ಲೋರ್. ಬಾಗಿಲು ನೋಡಿ ಇಲ್ಲಿ ಅಟ್ಟದ್ದು. ಹಳೇ ಬಾಗಿಲು ಟರ 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 ಅಂತ ಆಗ್ತಾ ಉಂಟು. ಇದರ ಒಳಗೆ ಎಲ್ಲಿಯಾದರೂ ನಾಗವಲ್ಲಿದ್ದಾಳ? ನಾನು ವಾಪಸ್ಸಿಗ ಅಟ್ಟಕ್ಕೆ ಬಂದೆ. ಯಾಕೆ ಗೊತ್ತುಂಟಾ? ಕೇರೆ ಬಂದಿದೆ ಅಟ್ಟಕ್ಕೆ. ನಾನು ಹೋಗಿ ಬಂದ ಕೂಡಲೇ ಕೇರೆ ಕೂಡ ಬಂದಿದೆ. ಎಂತ ಮಾಡಲಿಕ್ಕೆ ಬಂದದ್ದು ಇವಳು, ನಾನು ಸಹ ನೋಡ್ತೇನೆ ಅಂತ. ಕಾಣ್ತಾ ಇಲ್ಲ, ಅಲ್ಲಿ ಹಂಚಿನ ಎಡೆಯಲ್ಲಿ ಉಂಟು, ಕಾಣ್ತದೆ ಮೋಸ್ಟ್ಲಿ. ನಾನು ಹೋದರೆ ಮಾತ್ರ ಈಗ ಓಡ್ಬೋದು, ಇಲ್ಲದಿದ್ದರೆ ಇಲಿಯಾದರೂ ತಿಂದು ಹೋಗ್ಬೋದು ಅದು. ಇವತ್ತು ಬೆಳಗ್ಗಿನಿಂದ ಮನೆಯೆಲ್ಲ ಸುತ್ತಾಡ್ತಾ ಉಂಟು. ಇಲ್ಲಿ ಒಂದು ಸಣ್ಣ ತಲೆ ಕಾಣ್ತಾ ಇರ್ಬೋದು ನಿಮಗೆ, ನೋಡಿ. ಒಟ್ಟಾರೆ ಇಲ್ವಾ, ಈ ಹಾವಿಗೆ ನಮ್ಮ ಅಟ್ಟ ಬಿಟ್ಟು ಹೋಗಲಿಕ್ಕೆ ಇಷ್ಟ ಇಲ್ಲ. ನೋಡಿ, ಎಲ್ಲಿ ನೋಡಿದರೂ ಕೂಡ ಇದೇ ಹಾವು ಕಾಣ್ತಾ ಉಂಟು ಆಗಿನಿಂದ. ಒಟ್ಟಾರೆ ಒಂದು ಇಲಿ ಹಿಡಿಯದೆ ನಾನು ಇಲ್ಲಿಂದ ಹೋಗುದಿಲ್ಲ ಅಂತ ಹಠ ಹಿಡಿದು ಕೂತ ಹಾಗೆ ಉಂಟು. ಹಂಚಿನ ರಿಪೇರಿ ಕೆಲಸ ಆಗಿರೋದ್ರಿಂದ ಒಂದು ವಾರ ಬರಲಿಕ್ಕಾಗಿರಲಿಲ್ಲ ಅದಕ್ಕೆ. ಹಾಗೆ ಈಗ ಒಂದು ವಾರದ ನಂತರ ಬಂದದ್ದು. ಇಲ್ಲಿ ಇಲ್ಲಿ ಒಂದು ಕಿಟಕಿ ಇತ್ತಾಯ್ತು ಅವತ್ತು, ಅದು ಮತ್ತೆ ಅಗತ್ಯ ಇಲ್ಲ ಅಂತ ಅದಕ್ಕೆ ಮಣ್ಣೆಲ್ಲ ಹಾಕಿ ತುಂಬ ಸಮಯಗಳ ಹಿಂದೆ ಮುಚ್ಚಿತ್ತು. ಹಾಗೆ ಅದರಲ್ಲಿ ನೋಡಿ ಅಂತೆ ಹೆಗ್ಗಣ ಅಥವಾ ಇಲ್ಲಿ ಎಂಥದ್ದು ತೂತು ಮಾಡಿದೆ. ಆ ತೂತಿನ ಒಳಗಿಂದಾಗಿ ಕೇರೆ ಇನ್ನೊಂದು ಅಟ್ಟಕ್ಕೆ ಹೋದದ್ದಾಯ್ತಾ. ಇಲ್ಲಿ ಕೂಡ ಒಂದು ಕಿಟಕಿ ಇತ್ತು, ಹಾಗೆ ಇಲ್ಲಿ ಕೂಡ ಒಂದು ಕಿಟಕಿ ಇತ್ತು. ಇದು ನಮ್ಮ ಅಟ್ಟ ಆಯ್ತಾ, ಹಳೇ ಅಟ್ಟದಲ್ಲಿ. ಮತ್ತೆ ಇಲ್ಲಿ ಈ ರೀತಿ ಬಾಗಿಲೆಲ್ಲ ಇತ್ತು. ನಾನು ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರುವಾಗ ಉಂಟಲ್ವಾ, ಅಟ್ಟದಿಂದ ಗಳಿಗೆಗೊಮ್ಮೆ ಶಬ್ದ ಆಗ್ತಾ ಇತ್ತು. ಇಲಿ ಓಡುದು, ಹಾವು ಹೋಗುದು ಎಲ್ಲ ಶಬ್ದ ಆಗ್ತಾ ಇತ್ತಾಯ್ತಾ. ಹಾಗೆ ಒಂದ್ಸಲ ಸ್ವಲ್ಪ ಜೋರು ಶಬ್ದ ಆಯ್ತಂತ ಹೋಗಿ ನೋಡ್ತೇನೆ. ನೋಡಿ ಅಂತೆ ಎಷ್ಟು ಉದ್ದ ಕೇರೆ ಹಾವು ಅಂತ. ನನಗೆ ಅದರ ಕೆಳಗಿನ ಭಾಗ ಮಾತ್ರ ಹೀಗೆ ಕಾಣ್ತಾ ಇತ್ತು. ತಲೆ ಎಲ್ಲಿ ಹೋಯಿತು, ಬಾಲೆ ಎಲ್ಲಿ ಹೋಯಿತು ಗೊತ್ತಿಲ್ಲ. ಒಟ್ಟಾರೆ ದೇಹದ ಒಂದಿಷ್ಟು ಭಾಗ ಮಾತ್ರ ಕಾಣಲಿಕ್ಕೆ ಸಿಗ್ತಾ ಇದ್ದದ್ದು. ಹಾಗೆ ನಾನು ಅದನ್ನು ವಿಡಿಯೋ ಮಾಡಿದಾಯ್ತಾ. ಎಷ್ಟು ಹೊತ್ತಾದರೂ ಸಹ ಈ ಹಾವು ಹೋಗುದು ಮುಗಿಯುವುದೇ ಇಲ್ಲ. ಉಗಿ ಬಂಡಿಯ ಹಾಗೆ ಹೋಗ್ತಾ ಉಂಟು. ನೋಡಿ ಅಂತೆ ಈಗ ಬಾಲದ ಭಾಗ ಬಂತು. ಈ ಹಾವು ಅಟ್ಟದಲ್ಲಿ ಓಡಾಡುದು ಗೊತ್ತಾಗಿ ಒಂದೆರಡು ಇಲ್ಲಿ ನಮ್ಮ ಮನೆಯ ಕೆಳಗೆ ಓಡಿ ಹೋಯಿತು, ಬೇರೆ ಕಡೆಗೆ ಹೋದದ್ದಿರಬಹುದು ಬಹುಶಃ. ಈ ಕೇರೆ ಹಾವು ಇಲ್ವಾ, ನೋಡಲಿಕ್ಕೆ ತುಂಬ ಚಂದ ಇತ್ತು. ಬಾಲದ ಭಾಗದ ಹತ್ರ ಹಳದಿ ಬಣ್ಣ ಆಗಿ ಉದ್ದನೆಯ ಹಾವು ಕೂಡ. ಇಲ್ಲೆಲ್ಲ ನಾವು ತೆಂಗಿನಕಾಯಿಗಳನ್ನು ಸಂಗ್ರಹಿಸಿ ಇಡುವಾಗ ಇಲಿ ಎಲ್ಲ ಗೂಡು ಕಟ್ಟಿಕೊಂಡಿರ್ತದೆ. ಹಾಗೆ ಕೇರೆಗೆ ತುಂಬ ಸುಲಭ ಆಗಿದೆ ಅಲ್ಲಿ ಎಲ್ಲ ಹೋಗಿ ಇಲಿ ಉಂಟಾ ಅಂತ ನೋಡಲಿಕ್ಕೆ.
ನಾನಾಗಲೇ ಹೇಳಿದ ಹಾಗೆ ಕೆಳಗೆ ಬಂದ ಇಲಿಯೊಂದು ಇಲ್ಲಿ ಸೇರಿಕೊಂಡಿದೆ ಅಂತ ಕಾಣ್ತದೆ. ಬೆಕ್ಕು ಆಗಿನಿಂದ ಚಡಪಡಿಸ್ತಾ ಉಂಟು. ಅದಕ್ಕೆ ಇಲಿ ಕಂಡಿದೆ, ಆದರೆ ಹಿಡಿಲಿಕ್ಕಾಗ್ತಾ ಇಲ್ಲ ಅಂತ ಹೇಳುವ ಪರಿಸ್ಥಿತಿ ಆಗಿದೆ. ಎದ್ದು ಬಿದ್ದು ಒಟ್ಟಾರೆ ಪರದಾಡಿ ಉಂಟಲ್ವಾ, ಕೊನೆಗೂ ಹಿಡೀತು ಅಂತ ಕಾಣ್ತದೆ. ನಾನು ಹೊರಗೆ ಇದ್ದಾಗ ಇಲಿಯನ್ನು ಹಿಡಿದ ಹಾಗೆ ಶಬ್ದ ಕೇಳಿತು ನನಗೆ. ನನ್ನ ಅಪ್ಪ ಮತ್ತೆ ಅಮ್ಮ ಇಬ್ರು ಕೂಡ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಹಾಗೆ ಇವತ್ತು ಊಟಕ್ಕೆ ನಾನೊಬ್ಬಳೆ. ನನ್ಗೋಸ್ಕರ ಅಮ್ಮ ಇಲ್ವಾ ಕ್ಯಾಬೇಜ್ ಸಲಾಡ್ ಮಾಡಿಟ್ಟು ಹೋಗಿದ್ದಾರೆ ಆಯ್ತಾ. ನನ್ಗೆ ತುಂಬಾ ಇಷ್ಟ ಅದು. ನಾನು ತುಂಬ ಹಿಂದೆ ಒಂದ್ಸಲ ವಿಡಿಯೋದಲ್ಲಿ ಕೂಡ ಈ ಕ್ಯಾಬೇಜ್ ಸಲಾಡಿನ ಬಗ್ಗೆ ಹೇಳಿದ್ದೆ. ನನಗೆ ಅಂತೂ ಅಚ್ಚುಮೆಚ್ಚಿನ ರೆಸಿಪಿ. ಮೇಲೆ ಮನೆಯಿಂದ ಮಲ್ಲಿ ಮತ್ತೆ ಅವಳ ತಂಗಿ ಬರ್ತಾರಂತೆ. ಅವಳ ತಂಗಿದ್ದು ಫೋಟೋಶೂಟ್ ಮಾಡಬೇಕಂತೆ ಅಂತ ಹೇಳಿದ್ರೆ ಅವ್ರ ದೇವಸ್ಥಾನಕ್ಕೆ ಎಲ್ಲಿಗೋ ಹೋಗಿದ್ರಂತೆ. ಹಾಗೆ ಮೆಸೇಜ್ ಮಾಡಿದ್ಲು, ಸ್ವಲ್ಪ ಫ್ರೀ ಇದ್ದೀರಾ ಅಕ್ಕ, ಅವಳ ಫೋಟೋ ತೆಗಿಬೇಕಂತೆ ಅಂತ. ಯಾಕಂತ ಹೇಳಿದ್ರೆ ಮೊನ್ನೆ ಒಂದ್ಸಲ ಅವರು ಮದುವೆಗೆಲ್ಲ ಹೋಗಿದ್ದಾಗ ನಾನು ಅವ್ರ ಫೋಟೋವನ್ನು ನನ್ನ ಮೊಬೈಲಲ್ಲಿ ತೆಗೆದಿದ್ದೆ. ಅದು ಅವರಿಗೆ ಇಷ್ಟ ಆಗಿದೆ, ನನ್ನ ಮೊಬೈಲಲ್ಲಿ ಚಂದ ಬರ್ತದೆ ಅಂತ. ಹಾಗೆ ತೆಗಿತೀರಾ ಕೇಳಿದ್ರು. ನನಗೆ ಕೂಡ ಫೋಟೋ ತೆಗಿಯೋದಂತೆಲ್ಲ ಹೇಳಿದ್ರೆ ಇಷ್ಟ, ಹಾಗಾಗಿ ಬನ್ನಿ ಅಂತ ಹೇಳಿದೆ. ಹಾಗೆ ಬರ್ತೇನೆ ಹೇಳಿದ್ದಾರೆ. ಅಲ್ಲಿ ಬರ್ತಾ ಇರೋದು ಮಲ್ಲಿಯ ತಂಗಿ. ಮಲ್ಲಿ ಮತ್ತೆ ಇವಳು ಅವಳಿ ಜವಳಿ ಹುಡುಗಿಯರಾಯ್ತಾ. ನಾನು ಇನ್ನೊಂದ್ಸಲ ತೋರಿಸ್ತೇನೆ ನಿಮ್ಗೆ. ಅವಳು ನಮ್ಮ ಮಲ್ಲಿಯ ತಂಗಿ ಆಯ್ತಾ. ಅವಳ ಅಡ್ಡ ಹೆಸರು ಕುഞ്ഞಕ್ಕೂ ಅಂತ. ಹಾಗೆ ಅವಳದ್ದು ಫೋಟೋ ಎಲ್ಲ ತೆಗ್ದಾಯ್ತು. ಹಾಗೆ ನಾನಿನ್ನು ಕೆಲಸ ಮಾಡಲಿಕ್ಕೆ ಹೋಗುದು. ಬಹುಶಃ ಇವತ್ತು ಅಕ್ಕ ಬಾವ ಕೂಡ ಬರ್ಬೋದು ಸ್ವಲ್ಪ, ಅಂದ್ರೆ ಅಪ್ಪ ಅಮ್ಮನನ್ನು ಕರ್ಕೊಂಡು ಹೋದದ್ದವ್ರೆ. ಹಾಗೆ ನೋಡಿ, ಅಕ್ಕ ಬಾವ ಮಾವ ಎಲ್ಲ ಬಂದಿದ್ರು. ಅವರು ಬಂದು ಸ್ವಲ್ಪ ಹೊತ್ತಿದ್ದದ್ದಷ್ಟೇ, ಮತ್ತೆ ಬೇಗ ಹೋದ್ರು ಕೂಡ. ನಾನು ಹಾಗೆ ಅವರನ್ನು ಕಳಿಸಿಕೊಡ್ಲಿಕ್ಕೆ ಅಲ್ಲಿ ತನಕ ಹೋಗ್ಲಿಲ್ಲ, ನನಗೆ ಕೆಲಸ ಇದ್ದ ಕಾರಣ ನಾನು ಮನೆಯಲ್ಲೇ ಇದ್ದೆ. ಅವರು ಹೊರಡುವ ಹೊತ್ತಿಗೆ ಮಲ್ಲಿ ಕೂಡ ಅಲ್ಲಿ ನಿಂತಿದ್ದಾಳೆ ನೋಡಿ. ಇಲ್ಲಿ ಕೆಳಗೆ ಕಾಣ್ತಾ ಇರೋದು ಇನ್ನೊಂದು ಮನೆ ಆಯ್ತಾ, ನಮ್ಮ ಪಕ್ಕದ ಮನೆಯವರು. ಹಾಗೆ ಇಲ್ಲಿ ಒಂದು ಕನಕಾಂಬರ ಗಿಡ ಉಂಟಲ್ಲ, ಇದು ನಮ್ಮ ಅಂಗಳದ ಹತ್ತಿರ ಇರುವುದು. ಕನಕಾಂಬರಕ್ಕೆ ನಾವು ಅಬ್ಬಲ್ಲಿಗೆ ಅಂತ ಹೇಳುವಂಥದ್ದಾಯ್ತಾ, ಅಬ್ಬ ಮಲ್ಲಿಗೆ ಅಂತ ಕೂಡ ಹೇಳ್ತಾರೆ. ಹಾಗೆ ಈ ಗಿಡವನ್ನಿಲ್ವಾ ನನ್ನ ಸೋದರತ್ತೆ, ಅಂದರೆ ನನ್ನ ಅಪ್ಪನ ಅಕ್ಕ, ಸುಮಾರು 40 ವರ್ಷ ಆಗಿರ್ಬೋದು. ಅಂದರೆ ಅವರಿಲ್ಲಿ ಮದುವೆ ಆಗೋದಕ್ಕಿಂತಲೂ ಮೊದಲು ಇಲ್ಲೆಲ್ಲ ಸಾಲಾಗಿ ನೆಟ್ಟಿದ್ರಂತೆ. ಆದರೆ ಈ ಒಂದು ಗಿಡ ಉಂಟಲ್ಲ, ಇನ್ನು ಕೂಡ ಎಷ್ಟು ಚಂದ ಉಂಟು, ಎಷ್ಟು ಒಳ್ಳೆ ಹೂ ಕೊಡ್ತಾ ಉಂಟಂತ ನೋಡಿ ಅಂತೆ. ಹಾಗಿದ್ರೆ ಅವರ ಕೈಗುಣ ಎಷ್ಟು ಒಳ್ಳೇದಿರಬಹುದು, ಇನ್ನು ಕೂಡ ಈ ಗಿಡ ಹೀಗೆ ಜೀವಂತವಾಗಿ ಉಂಟು ಅಂತ ಹೇಳಿದರೆ ಅಲ್ವಾ. ಇವತ್ತು ಬೆಳಗ್ಗಿನಿಂದ ಇಲ್ವಾ ಕೇರೆ ಹಾವು ನಮ್ಮ ಮನೆಯ ಅಟ್ಟದಲ್ಲೇ ಇತ್ತು. ನೋಡಿದ್ರೆ ಅಲ್ಲ ನೀವು, ಎಷ್ಟೊತ್ತಿಗೆ ಹೋಗಿದೆ ಅಂತ ಗೊತ್ತಿಲ್ಲ, ಅಥವಾ ಅದು ಇನ್ನೂ ಕೂಡ ಅಲ್ಲಿಯೇ ಉಂಟಂತ ಗೊತ್ತಿಲ್ಲ. ಮೇಲೆ ಕೇರೆ ಹಾವಿದ್ದಾಗ ಕೆಳಗೆ ಒಂದೆರಡು ಇಲಿ ಓಡಿದು ನೋಡಿದ್ದೇನೆ ನಾನು. ಹಾಗಾಗಿ ಆ ಇಲಿ ಸಿಗದೆ ಅದು ಹೋಗ್ಲಿಕ್ಕೂ ಇಲ್ಲ, ಕೆಲವೊಂದ್ಸಲ ಅಲ್ಲಿಯೇ ಕೂತ್ಕೊಳ್ತದೆ. ಹಾಗೆ ಈಗ ಸಾಯಂಕಾಲ ಆಗಿದೆ. ನಾನು ಅಮ್ಮ ಮಲ್ಲಿ ನಾವೆಲ್ಲ ಇಲ್ವಾ, ಎಲ್ಲ ಕೇಂದ್ರ ಸರ್ಕಾರದವರು ಒಂದು ಟ್ಯಾಂಕ್ ನಿರ್ಮಾಣ ಮಾಡ್ತಿದ್ದಾರಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಕೆಲಸದವರು ಈಗ ಯಾರು ಇಲ್ಲ ಅಂತೆ, ಅವರ ಊರಲ್ಲಿ ಜಾತ್ರೆ ಅಂತೆ. ಹಾಗೆ ಎಲ್ಲರೂ ಹೋಗಿದ್ದಾರೆ. ಈಗ ಖಾಲಿ ಉಂಟಕ್ಕ ಹೋಗಿ ಬರುವ ಅಂತ ಅವಳು ಮೆಸೇಜ್ ಹಾಕಿದ್ಲು. ಹಾಗೆ ಹೋಗುದೀಗ ನಾನು ಅಮ್ಮ ಮಲ್ಲಿ, ಮತ್ತೆ ಯಾರು ಬರ್ತಾರೆ ಗೊತ್ತಿಲ್ಲ. ನೋಡಿ ನನ್ನ ಅಮ್ಮ ಬರ್ತಾ ಇದ್ದಾರೆ ನೋಡಿ. ಹಾಯ್. ಯಾರೆಲ್ಲ ಇದ್ದಾರೆ ಗೊತ್ತುಂಟಾ, ಮಲ್ಲಿಯ ತಂಗಿ, ಮಲ್ಲಿಯ ಚಿಕ್ಕಮ್ಮ, ಮಲ್ಲಿಯ ಚಿಕ್ಕಮ್ಮನ ಮತ್ತೆ 2 ಮಕ್ಕಳು, ಮತ್ತೆ ನಾನು, ಮತ್ತೆ ಅಮ್ಮ. ಹಾಗೆ ಹೋಗುದಲ್ಲಿ ಯಾರೆಲ್ಲ ಇದ್ದಾರೆ. ಈಗ ಹೇಳ್ತಾ ಇದ್ದಾಳೆ ಅಲ್ಲಿ 2 ಇದ್ದಾರೆ ಕಾಣ್ತದೆ ಅಕ್ಕ ಅಂತ. ಹಾಗೆ ಯಾರಾದ್ರೂ ಇದ್ರೆ ಹೋಗುದಿಲ್ಲ ನಾವು, ಮತ್ತೆ ನೋಡ್ಬೇಕೆಂತ ಅಂತ. ಹಾಗೆ ಅವರೆಲ್ಲ ಹೋದ್ರು, ನಾನು ಅಮ್ಮನಿಗೋಸ್ಕರ ಕಾದೆ. ಅಮ್ಮ ಹಿಂದೆ ಬರ್ತಿದ್ದಾರೆ ಈಗ. ಹಾಗೆ ನಾನು ಹೋಗುದು. ಅವರಲ್ಲಿ ಇಲ್ಲಿ ಕೆಳಗೆ ಒಂದು ದಾರಿ ಉಂಟು, ಅಲ್ಲಿಯ ಹತ್ತಿರ ಆಗ್ತದಂತ ಹೋದ್ರು. ನಾವು ಹೀಗೆ ಮಾರ್ಗದಲ್ಲೇ ಬಂದದ್ದು, ಇಲ್ಲಿಂದ ಹೋಗುದು. ಎಂಥದೋ ಓಡಿತು, ದೊಡ್ಡ ಸೌಂಡ್ ಆಯ್ತು ನೋಡಿ. ಇಲ್ಲೆಲ್ಲ ಕಾಡು ಮೇಲೆ ಇಡೀ. ಕಾಡ್ಕೋಳಿ. ಓಡಿತಲ್ಲಿ ಒಂದು ಮರಿ ಸಣ್ಣ ನೋಡಿ. ನಾವು ತಲುಪ್ತಾ ಬಂದೆವು, ಕಾಣ್ತಾ ಉಂಟಲ್ಲ ನಿಮ್ಗೆ. ಅದರ ಮೇಲೆ ಹತ್ಲಿಕ್ಕೆ ಅಂತ ಹೋಗುದು ನಾವು. ಯಾರಾದ್ರೂ ಇದ್ದಾರ ಗೊತ್ತಿಲ್ಲ ಇಲ್ಲಿ.
ನೋಡಿ ನಿರ್ಮಾಣ ಹಂತದಲ್ಲಿರುವಂತಹ ನೀರಿನ ಟ್ಯಾಂಕ್ ಆಯ್ತಾ. ಇಲ್ಲಿ ಒಂದು ಮನೆ ಕಾಣ್ತಾ ಉಂಟಲ್ಲ ಈ ಕಡೆ, ಅದು ಮಲ್ಲಿಯ ಚಿಕ್ಕಪ್ಪನ ಮನೆ ಆಯ್ತಾ. ಅಲ್ಲಿ ತೀರ್ಥೇಶ್, ಜಯಶ್ರೀ ಅಂತೆಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ ಆಯ್ತಾ. ಅದು ಮಲ್ಲಿಯ ಅಕ್ಕ ಮತ್ತೆ ತಮ್ಮ. ನಾವು ಹೋಗುವಾಗ ಅವ್ರು ಇರಲಿಲ್ಲ ಆಯ್ತಾ, ಅವ್ರು ಎಲ್ಲಿಯೋ ಹೋಗಿದ್ರು, ಇಲ್ಲದಿದ್ರೆ ನಮ್ಮ ಜೊತೆ ಅವರು ಕೂಡ ಬರ್ತಿದ್ರು. ನೋಡಿ ಎಷ್ಟು ಎತ್ತರ ಉಂಟು ಅಂತ, ಯಾರು ಇಲ್ಲ ಈಗ ಹೋಗುದು. ಇಲ್ಲೆಲ್ಲ ನಮ್ಮ ಪೇಟೆ ನೋಡಿ. ಇಲ್ಲಿ ಹಿಂದೆ ಇರುವಂಥದ್ದು ಮಲ್ಲಿಯ ಮತ್ತೊಬ್ಬ ತಮ್ಮ, ಅಲ್ಲಿರುವಂಥದ್ದೆಲ್ಲ ಮಲ್ಲಿಯ ಅಮ್ಮ, ತಂಗಿಯರು ಮತ್ತೆ ಚಿಕ್ಕಮ್ಮ ಅವರೇ. ನೋಡಿ ಎಲ್ಲ ಹಾಯ್ ಮಾಡ್ತಿದ್ದಾರೆ, ಕಾಣ್ತಾ ಇರ್ಬೋದು. ಅಲ್ಲಿ ಮೇಲೆ ಇರುವಂಥದ್ದು ಅವಳ ತಾಯಿ. ನೋಡಿ ಎಲ್ಲರೂ ಹೋದ್ರು, ಈಗ ನಾವು ಸಹ ಹೋಗ್ತೇವೆ. ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಟ್ಯಾಂಕ್ ನಿರ್ಮಾಣ ಆಗ್ತಾ ಉಂಟು, ಹೀಗೆ ಕಾಮಗಾರಿ ಆಗ್ತಾ ಉಂಟು. ಹಾಗೆ ನೋಡಲಿಕ್ಕೆ ಹೋಗುದು ನಾವು ಮೇಲೆ ತನಕ. ನಮ್ಮ ಕಾಡಿನ ತುದಿಯಿಂದ ಹೇಗೆ ಕಾಣ್ತದೆ ನಮ್ಮ ಪೇಟೆ ಊರು ಅಂತ. ವಾ, ನೋಡಿ ಇಲ್ಲಿಗೆ ಎಲ್ಲ ಕಾಣ್ತಾ ಉಂಟು. ಇವತ್ತು ನಾನು ನಿಮ್ಮನ್ನು ನಮ್ಮ ಕಾಡಿನ ತುದಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ನೋಡಿ ನಮ್ಮ ಪೇಟೆ ಇದು. ಇಲ್ಲಿ ಎಂತ ಆಧಾರ ಇಲ್ಲ. ಇಲ್ಲಿ ನೋಡಿ ಕೆಳಗೆ ಏನಾದ್ರೂ ಸ್ವಲ್ಪ ತಪ್ಪಿ ಬಿದ್ರೆ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ನಮ್ಮ ಪೇಟೆ ಇಲ್ಲಿಗೆ ಅಂತ. ವಾವ್, ನೋಡಿ ಅಲ್ಲೆಲ್ಲ ಕಾಣ್ತಾ ಉಂಟು. ನಾವು ಈ ಕಾಡಿನಿಂದ ಎಂತಾದ್ರೂ ತೆಕ್ಕೊಂಡು ಬರ್ಲಿಕ್ಕಿದ್ರೆ ಅದೇ ಪೇಟೆಗೆ ಹೋಗ್ಬೇಕಾಯ್ತಾ. ಎಷ್ಟು ದೂರ ಉಂಟು ನೋಡಿ ನಮ್ಮ ಒಂದು ಊರು. ಇನ್ನೂ ಕೂಡ ಮೇಲೆ ಹೋಗ್ಲಿಕ್ಕೆ ಉಂಟು. ಇಲ್ಲೆಲ್ಲ ಕಾಡು, ಮೇಲೆ ಇರುವುದೆಲ್ಲ ಕಾಡು, ಅಲ್ಲೆಲ್ಲ ನಾಡು. ನಾವು ಕಾಡು ಮತ್ತು ನಾಡಿನ ಮಧ್ಯದಲ್ಲಿರುವವರಾಯ್ತಾ. ವಾವ್, ನೋಡಿ ನೋಡಿ ಅಂತೆ ನಮ್ಮ ಪೇಟೆ ಎಷ್ಟು ಎತ್ತರದಿಂದ ಕಾಣ್ತಾ ಉಂಟಂತ ಹೇಳಿದ್ರೆ, ಇಲ್ಲೆಲ್ಲ ಕಾಡು ಆಯ್ತಾ. ಕಲೆಂಜಿ ಮಲೆ ಅಂತ ಹೇಳುವ ಕಾಡು. ಇಲ್ಲಿ ನಮ್ಮ ಊರು ನೋಡಿ ಪೇಟೆ. ಆ ಜಾಗದಲ್ಲಿ ನಮ್ಮ ಮನೆ ಬರ್ತದೆ ಆಯ್ತಾ. ಅಲ್ಲೆಲ್ಲ ಕಾಡು, ಎಷ್ಟು ನೋಡಿ ವಿಶಾಲವಾಗಿ. ನೋಡಿ ಎಷ್ಟು ಜನ ಬಂದಿದ್ದೇವೆ ಅಂತ. ಅಲ್ಲಿ ದೂರದಲ್ಲಿಲ್ವ ನಾನು ಕಲ್ತಂತಹ ಪದವಿ ಪೂರ್ವ ಕಾಲೇಜು ಕಾಣ್ತಾ ಉಂಟು. ಆ ದೊಡ್ಡ ಕಟ್ಟಡ ಉಂಟಲ್ಲ, ಅದುವೇ ನಾನು ಕಲ್ತಂತಹ PUC. ಅಲ್ಲಿಂದ ಇಲ್ವಾ ಪ್ರತಿದಿನ ಸಂಜೆ ನಡ್ಕೊಂಡು ಇಲ್ಲಿ ತನಕ ಬರುದು, ಮತ್ತೆ ಬೆಳಿಗ್ಗೆ ಪುನಃ ಇಲ್ಲಿಂದ ನಡ್ಕೊಂಡು ಅಲ್ಲಿ ತನಕ ಹೋಗುವಂಥದ್ದು. ನನ್ನ PUC ಆಗಿರಬಹುದು, ಪ್ರೌಢಶಾಲೆ ಆಗಿರಬಹುದು, ಪ್ರಾಥಮಿಕ ಶಾಲೆ ಎಲ್ಲ ಅಲ್ಲೇ ಇರುವುದು. ಅಲ್ಲಿ ದೂರದಲ್ಲಿ ಕಾಣ್ತಾ ಉಂಟಲ್ಲ, ಅದು ನಾನು ಕಲ್ತಂತಹ PUC. ಅಲ್ಲಿಂದ ಹೀಗೆ ಇಲ್ಲಿಗೆ ನಡ್ಕೊಂಡು ಬರುದು. ಪುನಃ ಬೆಳಿಗ್ಗೆ ಇಲ್ಲಿಂದ ಹೀಗೆ ಅಷ್ಟು ದೂರಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲದಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಲ್ವಾ, ದೇವರಿಗೊಂದು ಥ್ಯಾಂಕ್ಸ್. ಎಷ್ಟು ಎತ್ತರ ಉಂಟಂತ ಹೇಳಿದರೆ ನಾನು ಕೆಳಗಿಳಿದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಆಯಿತಾ. ಈಗ ಮತ್ತೆ ಇಳಿತಾ ಇದ್ದೇವೆ. ನಿಮಗೆ ಕೆಳಗೆ ನೋಡಿ ನೋಡಿ ನಾಯಿಗಳು ಎಷ್ಟು ಚಿಕ್ಕ ಕಾಣ್ತದೆ ಅಂತ. ಎಂತ ಉಂಟು, ಎಂಥದೋ ಉಂಟಲ್ಲಿ ನಾಯಿಗಳು ಬೊಗಳ್ತಾ ಉಂಟು, ನಾಗರಹಾವೆ ಅಂತ. ಇಡೀ ಕಾಡು. ಇದು ಬೇರೆ ಎರಡು ಅವಳಿ ಜವಳಿ ನಾಯಿಗೋಸ್ಕರ ಈ ಎರಡು ನಾಯಿಗಳು ಬೊಗಳುದು. ನೋಡಿ ನಮ್ಮ ವೈಫೈ ವಯರನ್ನು ಆಗ ಕಟ್ ಮಾಡುವಂತಹ ವಾಹನ ಇಲ್ಲೆಲ್ಲ ಹರಿದು ಹೋಗಿದೆ. ಸಿಮೆಂಟಿನ ನದಿ. ಇಲ್ಲಿಂದ ಮತ್ತೆ ಕೆಳಗೆಲ್ಲ ಮನೆ ಉಂಟಾಯ್ತಾ, ತುಂಬ ಮನೆಗಳುಂಟು. ನಮ್ಮದು ಇಲ್ಲಿಯೇ ಮೇಲೆ ಇರುವುದು ಮನೆ. ಅಲ್ಲಿ ಹೋಗುವ.
ಹತ್ತದು ಹೇಗೋ ಹತ್ತುತ್ತೇವೆ, ಆದರೆ ಇಳಿಲಿಕ್ಕೆ ಒಂಥರ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ ಇಲ್ಲಿ ಎಂಥ ತಡೆಗೋಡೆ ಎಂತ ಇಲ್ಲ ಮೆಟ್ಟಿಲಿಂದ ಆ ಕಡೆ, ಹಾಗಾಗಿ ಎಂತಾದರೂ ಆಧಾರವಾಗಿ ಹಿಡ್ಕೊಂಡೇ ಹೋಗ್ಬೇಕಷ್ಟೆ. ಒಂದು ಸ್ಕ್ರೂ ಎಂತಾದರೂ ಹೋದ್ರೆ ಆ ಕಡೆ ಈ ಕಡೆ. ಇಲ್ಲಿ ನೋಡಿ ಎಲ್ಲ ಹೇಗೆ ಕಟ್ಟಿದ್ದಾರೆ ಅಂತ. ಇದರ ಮೇಲೆ ಕಟ್ಟಿ ಇದು ಮಾಡೋರು ಧೈರ್ಯ ಸಾಕಾಯ್ತಾ. ಅವರಿಗೆ ಅದೇ ಕೆಲಸ, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಹೊಟ್ಟೆಪಾಡು ಕೂಡ ಅಲ್ವಾ. ನೋಡಿ, ಅದು ತೀರ್ಥೇಶ್ ಮತ್ತು ಜಯಶ್ರೀ ಅಂತ ಹೇಳಿದೆಲ್ಲಾಗ ಅವರ ಮನೆ ಆಯಿತಾ. ಅಲ್ಲಿ ಎದುರು ಇರುವಂಥದ್ದು ಅವರ ಅಪ್ಪ. ಹಾಗೆ ಎಲ್ಲ ನಮ್ಮನ್ನು ನೋಡ್ತಾ ಇದ್ದಾರೆ, ನಾವಿಲ್ಲಿಂದ ಇಳಿತಾ ಇದ್ದೇವೆ ಅಷ್ಟೇ. ನೋಡಿ, ಕೆಳಗಿನಿಂದ ನೋಡುವಾಗ ಎಷ್ಟು ಎತ್ತರ ಕಾಣ್ತದೆ ಅಂತ. ಆ ತುದಿಯಲ್ಲಿ ನಿಂತು ನಾವೆಲ್ಲ ಪ್ರಕೃತಿಯನ್ನು ನೋಡಿ ಬಂದದ್ದು. ಅಲ್ಲೆಲ್ಲ ಎಷ್ಟು ಚಂದ ಕಂಡಿತು ಪೇಟೆ. ನಾವು ಹೋಗಿ ಬಂದೆವು ಆಯ್ತಾ. ನೋಡಿ, ಎಲ್ಲರೂ ಸಹ ಹೋದದ್ದು ನಾವು. ಈಗ ಮರಳಿ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ ಆಯ್ತಾ. ಅಲ್ಲಿ ಕರ್ಕೊಂಡು ಹೋದ್ವಿ ಅಲ್ಲ, ಹೇಗಿತ್ತು ಅನುಭವ ಅಂತ ಮಲ್ಲಿ ಹತ್ರ ಕೇಳುವ. ಹೇಗಿತ್ತು ಅನುಭವ? ಭಯ ಮತ್ತೆ ಖುಷಿ ಅಂತೆ. ಮತ್ತೆ ಎಕ್ಸ್ಪೆಕ್ಟ್ ಮಾಡಿದ್ಯಾ ಅಷ್ಟು ಮೇಲೆ ಹೋದಾಗ ಅಷ್ಟು ಚಂದ ಕಾಣ್ಬೋದು ನಮ್ಮ ಊರು ಅಂತ? ಇಲ್ವಾ? ನನಗೆ ಕೂಡ ತುಂಬ ಖುಷಿ ಆಯಿತು. ಹತ್ತುವಾಗ ಅಷ್ಟು ಭಯ ಇರಲಿಲ್ಲ ಅಲ್ವಾ, ಇಳಿವಾಗ ಭಯ ಇತ್ತು. ನಮಗಿಬ್ಬರಿಗೆ ತುಂಬ ಖುಷಿ ಆಯಿತು. ಇವತ್ತಿನ ಈ ವಿಭಿನ್ನವಾದಂತಹ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ತದೆ ಅಂತ ಭಾವಿಸ್ತೇನೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.